ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನು ಹಾಸನ ಜಿಲ್ಲೆ ಹಾಸನ ತಾಲೂಕು ಮೊಸಳೆ ಎಂಬ ಗ್ರಾಮದಲ್ಲಿದ್ದೀನಿ. ತುಂಬ ಅದ್ಭುತವಾದ ಎರಡು ಅವಳಿ ದೇವಸ್ಥಾನಗಳಿದೆ ಇಲ್ಲಿ, ನಾಗೇಶ್ವರ ಮತ್ತು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನಗಳು. ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ಹೊರಗಡೆ ವೀಡಿಯೋ ಮಾಡ್ತೀನಿ, ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ. ಇದು ಪುರಾತತ್ವ ಇಲಾಖೆಗೆ ಸೇರಿದ ದೇವಸ್ಥಾನಗಳಾಗಾಗಿ ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ. ಇಲ್ಲಿ ನಾನು ಹೊರಗಡೆ ಮಾತ್ರ ಮಾಡ್ತಿದ್ದೀನಿ. ಮತ್ತು ಇಲ್ಲಿ ಸ್ಥಳೀಯರೊಬ್ಬರು ಇಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಮತ್ತು ಇನ್ನೊಂದು ಹೆಸರು ಇದೆ ಇದಕ್ಕೆ, ಹರಿಹರ ಅಂತ ಹೇಳ್ಬಿಟ್ಟು. ಅವಳಿ ದೇವಸ್ಥಾನಗಳಲ್ವಾ, ಹರಿ ಮತ್ತು ಹರಿಹರ. ಇದು ಇತಿಹಾಸ ಬಂದ್ಬಿಟ್ಟು 900 ವರ್ಷದ ಹಳೆಯ ದೇವಸ್ಥಾನಗಳಿದು. ಸೇಮ್ ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದೇ ಮಾದರಿಯಲ್ಲಿದೆ. ಇದು ಹೊಯ್ಸಳರ ಕಾಲದ ದೇವಸ್ಥಾನಗಳಾಗಿ. ಸ್ನೇಹಿತರೆ, ಇದು ಹಾಸನದಿಂದ 15 ಕಿಲೋಮೀಟ್ರ್ ಆಗುತ್ತೆ. ಮಾರ್ಗ ಬಂದ್ಬಿಟ್ಟು ಹೊಳೆನರಸೀಪುರ ರೋಡು. ಹೊಳೆನರಸೀಪುರದಲ್ಲಿ ಮೊಸಳೆ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿರುವಂಥ ಅದ್ಭುತವಾದ ಜೋಡಿ ದೇವಸ್ಥಾನಗಳು. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇಲ್ಲಿ ಸ್ಥಳೀಯರು ಕೊಡ್ತಾರೆ. ಸರ್ ಹೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್. ಹೆಚ್ಚು ಇದು ಒಂದು ಸ್ವಲ್ಪ 950-1000 ವರ್ಷ ಇತಿಹಾಸ ಇದೆ. ಸೇಮ್ ಬೇಲೂರು ಹಳೆಬೀಡು ಯಾವ ಥರ ಇದೆಯೋ ಅದೇ ಥರ ಇದೆ. ಅದು ಒಂದು ಸ್ವಲ್ಪ ದೊಡ್ಡ ದೇವಸ್ಥಾನ, ಇದು ಸ್ವಲ್ಪ ಚಿಕ್ಕ ದೇವಸ್ಥಾನ. ಅಲ್ಲಿ ಏನಪ್ಪ ಅಂದರೆ ಅಲ್ಲಿ ಬೇರೆ ಬೇರೆ ಕಡೆ ಇದೆ ಹರಿಹರ, ಇಲ್ಲಿ ಒಂದೇ ಜಾಗದಲ್ಲಿದೆ. ಬಟ್ಟು ಪೂಜೆ ಪುನಸ್ಕಾರ ನಡೀತಿದೆ, ಒಂದು ಡೆವಲಪ್ಮೆಂಟ್ ಇಲ್ಲ, ಏನೂ ಇಲ್ಲ. ಆಮೇಲೆ ಟೂರಿಸ್ಟ್ಗಳು ಸಿಕ್ಕಾಪಟ್ಟೆ ಬರ್ತಾರೆ. ವೀಕೆಂಡ್ ಆದರೆ ಸಾಕು ಜಾಸ್ತಿ ಜನ ಬರ್ತಾರೆ. ಬಂದವ್ರಿಗೆ, ವಯಸ್ಸಾದವ್ರಿಗೆ, BP ಶುಗರ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಒಂದು ಇಂಪ್ರೂವ್ಮೆಂಟ್ ಇಲ್ಲ, ಒಂದು ಏನು ಮಾಡೋಕ್ಕೂ ಬಿಡಲ್ಲ. ಇಲ್ಲಿ ನಾವೇ ಕಟ್ಟಿಸ್ಕೊಡ್ತೀನಿ ಅಂದರೂ ಅದಕ್ಕೂ ಇದು ಮಾಡ್ತಾರೆ ಇಲ್ಲಿ ಆಫೀಸರ್ಗಳು. ಈ ಕಡೆ 200 ಅಡಿ, ಈ ಕಡೆ 200 ಅಡಿ ಬರ್ಸ್ಕೊಂಬಿಟ್ಟಿದ್ದಾರೆ ಅವ್ರ ಊರಲ್ಲಿ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಇಲ್ಲಿ ಒಂದು ಮನೆ ಬಿದ್ದೋಗ್ಲಿ, ಬಡವ್ರು ಎಲ್ಲಿ ಹೋಗ್ಬೇಕು, ಈಗ ಮನೆ ಬಿದ್ದೋದ್ರು ಮನೆ ಕಟ್ಟಂಗಿಲ್ಲ, ಎಲ್ಲಾರ ಹೋಗಿ ದೂರ ಕಟ್ಕೊಳ್ಳಿ ಅಂತಾರೆ. ಈಗ ಅವ್ರ ಜಾಗ ಕೊಟ್ರಲ್ವ ಸರ್ ನಾವು ಹೋಗೋದು, ಈಗ ಅಲ್ಲೂ ಹೋಗಲ್ಲ. ಇಲ್ಲಿ ಊರೇ ಇಲ್ಲ ಅಂದಮೇಲೆ ದೇವಸ್ಥಾನ ಇದ್ದು ಏನು ಪ್ರಯೋಜನ? ಊರು ಇರಬೇಕು ಯಾವತ್ತು, ಊರು ಇದ್ದರೆ ದೇವಸ್ಥಾನ ಅಲ್ವಾ. ಹಂಗಾಗಿ ಇಲ್ಲೇನು ಇಂಪ್ರೂವ್ಮೆಂಟ್ ಇಲ್ಲ. ಒಂದು ಸ್ವಲ್ಪ ನಿಮ್ಮ ಕಡೆಯಿಂದ ಇದು ಮಾಡಿ ಒಂದು ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಮಾಡಿಸಿ, ಬಂದವರು, ವಯಸ್ಸಾದವರು, ಮಕ್ಕಳು ಮರಿ ಬರ್ತಿರ್ತಾರೆ, ಸ್ವಲ್ಪ ಆದಷ್ಟು ಒಂದು ಸ್ವಲ್ಪ ಡೆವಲಪ್ ಆಗಂಗೆ ನಿಮ್ಮ ಚಾನಲ್ ಕಡೆಯಿಂದ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸರ್. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಇದು ಪುರಾತತ್ವ ಇಲಾಖೆ ಸೇರಿದ ದೇವಸ್ಥಾನ ಆಗಿರ್ತೀನಿ. ವಿಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ, ಬನ್ನಿ ನೋಡಿ. ತುಂಬ ಚೆನ್ನಾಗಿದೆ. ಮತ್ತು ಶುಚಿಯಾಗಿ ಸ್ವಚ್ಛವಾಗಿ ಇಡಿ. ತುಂಬ ಒಳ್ಳೊಳ್ಳೆ ಪುರಾತನ ದೇವಸ್ಥಾನಗಳು ಇದು. ಹಾಗಾಗಿ ಇಲ್ಲಿ ತುಂಬ ಜನ ಬಂದು ಹೋಯ್ತಾರಂತೆ.